ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ವ್ಯಾಸರ ಮೂಲಕ ಸಂಜಯ ಪುತ್ರ ಮರುತ, ಸುಹೋತ್ರ, ಸಿಬಿ ಮತ್ತೆ ರಾಮ ಪರಲೋಕಕ್ಕೆ ಹೋಗುವಂತ ವರ್ಣನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಸೃಂಜಯ, ಮರುತ, ಸುಹೋತ್ರ, ಶಿಬಿ ಇವರ ಬಗ್ಗೆ ಹೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ರಾಮನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಯಾರು ಪ್ರಜೆಗಳನ್ನ ಮಕ್ಕಳ ಹಾಗೆ ಪ್ರೀತಿಸ್ತಾ ಇದ್ನೋ ಆ ದಶರಥನಂದನ ರಾಮ ಕೂಡ ಪರಧಾಮಕ್ಕೆ ಹೊರಟೋದ. ಅವನು ಅತ್ಯಂತ ತೇಜಸ್ವಿಯಾಗಿದ್ದ, ಮತ್ತೆ ಅವನಲ್ಲಿ ತುಂಬಾ ಗುಣಗಳಿದ್ವು. ತನ್ನ ತಂದೆಯ ಆಜ್ಞೆಯಿಂದ ಅವನು ಧರ್ಮಪತ್ನಿಯಾದಂತಹ ಸೀತೆ ಮತ್ತೆ ತನ್ನ ತಮ್ಮ ಲಕ್ಷ್ಮಣನ ಜೊತೆ 14 ವರ್ಷಗಳ ತನಕ ವನವಾಸವನ್ನ ಮಾಡ್ದ. ಜನಸ್ಥಾನದಲ್ಲಿದ್ದು ತಪಸ್ವಿ ಮುನಿಗಳ ರಕ್ಷಣೆಗೋಸ್ಕರ ಅವನು 14,000 ರಾಕ್ಷಸರನ್ನ ವಧಿಸ್ತಾನೆ. ಅಲ್ಲಿರುವಂತ ಸಮಯದಲ್ಲೇ ಲಕ್ಷ್ಮಣ ಸಹಿತ ರಾಮನನ್ನ ಮೋಹಕ್ಕೆ ಒಳಪಡಿಸಿ ರಾವಣ ಅನ್ನುವಂತಹ ಒಬ್ಬ ರಾಕ್ಷಸ ಅವನ ಪತ್ನಿಯಾದ ಸೀತೆಯನ್ನು ಅಪಹರಣ ಮಾಡಿದ್ದ. ರಾವಣ ದೇವತೆಗಳು ಮತ್ತೆ ದೈತ್ಯರಿಂದಲೂ ಕೂಡ ಅವಧ್ಯನಾಗಿದ್ದ. ಅಂದ್ರೆ ಅವನನ್ನ ಕೊಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತವನವನು. ಮತ್ತೆ ಜೊತೆನಲ್ಲೇ ಬ್ರಾಹ್ಮಣ ಮತ್ತೆ ದೇವತೆಗಳಿಗೆ ಅವನು ತುಂಬಾನೇ ಕಷ್ಟ ಕೊಡ್ತಾ ಇದ್ದ, ಕಂಟಕ ರೂಪಿಯಾಗಿದ್ದ. ಆದ್ರೆ ರಾಮ ಅವನನ್ನು ಅವನ ಜೊತೆಗಾರರ ಸಹಿತನೇ ಕೊಂದುಬಿಟ್ಟ. ದೇವತೆಗಳು ಅವನನ್ನ ಸ್ತುತಿ ಮಾಡ್ತಾರೆ, ಇಡೀ ಜಗತ್ತಲ್ಲಿ ಅವನ ಕೀರ್ತಿ ಹರಡುತ್ತೆ. ದೇವತೆಗಳು ಮತ್ತೆ ಋಷಿಗಳು ಕೂಡ ಅವನ ಸೇವೆಯನ್ನ ಮಾಡಿಕೊಂಡಿರೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅಷ್ಟೊಂದು ಅವನು ಪುಣ್ಯಾತ್ಮನಾಗಿರ್ತಾನೆ. ಅವನು ವಿಶಾಲವಾದ ಸಾಮ್ರಾಜ್ಯವನ್ನ ಪಡೆದು ಇಡೀ ಜೀವಿಗಳ ಮೇಲೆ ದಯೆ ತೋರಿಸ್ತಾನೆ. ಧರ್ಮದಿಂದ ಪ್ರಜೆಗಳ ಪಾಲನೆಯನ್ನ ಮಾಡ್ತಾ ಅಶ್ವಮೇಧ ಅನ್ನುವಂಥ ಮಹಾಯಜ್ಞದ ಅನುಷ್ಠಾನವನ್ನು ಕೂಡ ಮಾಡ್ತಾನೆ. ಶ್ರೀರಾಮಚಂದ್ರ ಹಸಿವು ಮತ್ತೆ ಬಾಯಾರಿಕೆಯನ್ನ ಗೆದ್ದಿದ್ದಂಥವನು, ಎಲ್ಲ ದೇಹದಾರಿಗಳ ರೋಗಗಳನ್ನ ನಾಶ ಮಾಡಿದ್ದ. ಅವನು ಕಲ್ಯಾಣಮಯ ಗುಣಗಳಿಂದ ಸಂಪನ್ನನಾಗಿದ್ದ. ಸದಾ ತನ್ನ ತೇಜಸ್ವಿನಿಂದ ಪ್ರಕಾಶಮಾನನಾಗ್ತಾ ಇದ್ದ. ಅಂದ್ರೆ ಅವನಲ್ಲಿ ಅಷ್ಟು ತೇಜಸ್ಸಿತ್ತು. ಎಲ್ಲ ಜೀವಿಗಳಿಗಿಂತ ಹೆಚ್ಚು ತೇಜಸ್ವಿಯಾಗಿದ್ದ ಅವನು. ರಾಮನ ಶಾಸನ ಕಾಲದಲ್ಲಿ ಈ ಪೃಥ್ವಿಯ ಮೇಲೆ ದೇವತೆಗಳು, ಋಷಿ ಮತ್ತೆ ಮನುಷ್ಯರು ಒಟ್ಟಿಗೆ ಇರ್ತಾ ಇದ್ರು. ಅಂದ್ರೆ ಈಗ ನಾವು ದೇವತೆಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಋಷಿಗಳನ್ನು ಕೂಡ ಅಷ್ಟೇನೆ. ಆದ್ರೆ ಆಗ ದೇವತೆಗಳು, ಋಷಿಗಳು, ಮನುಷ್ಯರು ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಅವನ ರಾಜ್ಯದಲ್ಲಿ ಪ್ರಾಣಿಗಳ ಪ್ರಾಣ, ಅಪಾನ ಮತ್ತೆ ಸಮಾನ ಈ ರೀತಿಯ ಪ್ರಾಣಗಳು ಕ್ಷೀಣವಾಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಎಲ್ಲರ ಆಯಸ್ಸು ಹೆಚ್ಚಾಗಿರ್ತಾ ಇತ್ತು. ಯಾವುದೇ ಯುವಕ ಸಾಯ್ತಾ ಇರ್ಲಿಲ್ಲ. ಅಂದ್ರೆ ವಯಸ್ಸಾದ್ಮೇಲೆ ಸಾಯ್ತಾ ಇದ್ರು ಹೊರತು, ಈಗ ನಾವು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಸಾಯೋದನ್ನ ನೋಡ್ತೀವಲ್ವಾ, ಆ ರೀತಿ ಯುವಕರು ಸಾಯ್ತಾ ಇರಲಿಲ್ಲ. ದೇವತೆಗಳು ಮತ್ತೆ ಪಿತೃಗಳು ವೇದಗಳ ವಿಧಿಗಳಿಂದ ಪ್ರಸನ್ನರಾಗಿ ಹವ್ಯ ಕಾವ್ಯವನ್ನ ಗ್ರಹಿಸ್ತಾ ಇದ್ರು. ಅಂದ್ರೆ ದೇವತೆಗಳಿಗೆ ಅವ್ರಿಗೆ ಸೇರ್ಬೇಕಾಗಿರುವಂತ ಎಲ್ಲ ಹವಿಸ್ಸುಗಳನ್ನ ಎಲ್ಲ ಕೊಡ್ತಾ ಇದ್ರಲ್ವ. ಸಮಯಕ್ಕೆ ದೇವತೆಗಳಿಗೆ ಏನ್ ಮಾಡ್ಬೇಕು, ಪಿತೃಗಳಿಗೆ ಏನೆಲ್ಲ ಕೊಡ್ಬೇಕು, ಆ ವೇದ ವಿಧಿಗಳಿಂದ ಅವರು ಕೊಡ್ತಾ ಇದ್ದಿದ್ರಿಂದ ಅವರೆಲ್ಲರೂ ಕೂಡ ಸಂತೋಷವಾಗಿರ್ತಾ ಇದ್ರು. ರಾಮನ ರಾಜ್ಯದಲ್ಲಿ ಸೊಳ್ಳೆಗಳ ಹೆಸರು ಕೂಡ ಇರಲಿಲ್ಲ, ವಿಷಕಾರಿ ಹಾವುಗಳೂ ಇರಲಿಲ್ಲ, ಯಾರೂ ನೀರಲ್ಲಿ ಮುಳುಗಿ ಸಾಯ್ತಾ ಇರಲಿಲ್ಲ, ಮತ್ತೆ ಅಸಮಯದಲ್ಲಿ ಯಾರನ್ನು ಬೆಂಕಿ ಸುಡ್ತಾ ಇರಲಿಲ್ಲ. ಅಂದ್ರೆ ಇದೆಲ್ಲ ಎಲ್ಲಿ ಧರ್ಮ ಇರುತ್ತೋ ಅಲ್ಲೆಲ್ಲ ಇದೆಲ್ಲ ನಡೆಯುವಂಥದ್ದು. ಆದ್ರೆ ರಾಮನ ರಾಜ್ಯದಲ್ಲಿ ಇವೆಲ್ಲ ಹಿಂಸೆ ಕೊಡುವಂಥದ್ದು ಯಾವುದೂ ಇರ್ತಾ ಇರ್ಲಿಲ್ಲ ಅಂತನ್ಬಿಟ್ಟು ಆ ಸಮಯದಲ್ಲಿ ಜನರು ಅಧರ್ಮದಲ್ಲಿ ರುಚಿ ಇಡೋದು, ಲೋಭಿಗಳು ಮತ್ತೆ ಮೂರ್ಖರಾಗಿರ್ಲಿಲ್ಲ. ಎಲ್ಲ ವರ್ಣಗಳ ಜನರು ಕೂಡ ಶಿಷ್ಟರಾಗಿದ್ರು, ಬುದ್ಧಿವಂತರಾಗಿದ್ರು, ಮತ್ತೆ ತಮ್ಮ ಕರ್ತವ್ಯದ ಪಾಲನೆಯನ್ನ ಮಾಡುವಂಥವರಾಗಿದ್ರು. ಜನಸ್ಥಾನದಲ್ಲಿ ರಾಕ್ಷಸರು, ಪಿತೃಗಳು ಮತ್ತೆ ದೇವತೆಗಳ ಯಾವ ಪೂಜೆಯನ್ನು ನಾಶಗೊಳಿಸಿದ್ರು. ಭಗವಂತ ರಾಮ ರಾಕ್ಷಸರನ್ನ ಕೊಂದು ಮತ್ತೆ ಅದನ್ನ ಪ್ರಚಲಿತಗೊಳಿಸ್ತಾನೆ. ಅಂದ್ರೆ ರಾಕ್ಷಸರು ಬಂದಿದ್ದಕ್ಕೋಸ್ಕರ ಜನಸ್ಥಾನದಲ್ಲಿ ರಾಕ್ಷಸರು ಏನ್ ಮಾಡಿದ್ರು, ಪಿತೃಗಳು, ದೇವತೆಗಳು ಇಂಥ ಪೂಜೆಗಳನ್ನೇ ಮಾಡೋದಕ್ ಬಿಡ್ತಾ ಇರ್ಲಿಲ್ಲ. ಅವರು ಎಲ್ಲವನ್ನ ನಾಶ ಮಾಡ್ಬಿಟ್ಟಿದ್ರು. ಆದ್ರೆ ಭಗವಂತ ರಾಮ ರಾಕ್ಷಸರನ್ನ ಕೊಂದು ಮತ್ತೆ ಅದನ್ನೆಲ್ಲ ಪ್ರಚಲಿತಗೊಳಿಸ್ತಾನೆ. ಆ ಸಮಯದಲ್ಲಿ ಒಬ್ಬೊಬ್ಬ ಮನುಷ್ಯನಿಗೆ ಸಾವಿರ ಮಕ್ಕಳುಗಳಿರ್ತಾ ಇದ್ರು. ಆದ್ರೆ ಅವರ ಆಯಸ್ಸು ಕೂಡ 1,100,000 ವರ್ಷಗಳು, ಅಂದ್ರೆ 1,000 ವರ್ಷ ಅಂತ ಅರ್ಥ. ದೊಡ್ಡವರು ತಮಗಿಂತ ಚಿಕ್ಕವರ ಶ್ರಾದ್ದಗಳನ್ನ ಮಾಡಬೇಕಾಗಿರ್ತಾ ಇರ್ಲಿಲ್ಲ. ಅಂತಂದ್ರೆ ತಂದೆ ತಾಯಿ ಮುಂದೆನೆ ಮಕ್ಕಳು ಸಾಯೋದೆಲ್ಲ ನಾವು ನೋಡ್ತೀವಿ ಈಗ.
ಅಲ್ವಾ? ಅಣ್ಣಂಗಿಂತ ಮುಂಚೆನೆ ತಮ್ಮ ಸತ್ತೋಗಿರ್ತಾನೆ. ಅಂದ್ರೆ ಚಿಕ್ಕವರು ದೊಡ್ಡವರು ಶ್ರಾದ್ದ ಮಾಡ್ಬೇಕೇ ಹೊರತು, ದೊಡ್ಡವರು ತಮಗಿಂತ ಚಿಕ್ಕವರ ಶ್ರಾದ್ದಗಳನ್ನ ಮಾಡಬಾರದು. ಅಂದ್ರೆ ಅಂಥ ಸಂದರ್ಭಗಳು ಈಗಿದೆ, ಆಗಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಭಗವಂತ ರಾಮ ಶ್ಯಾಮಸುಂದರ ಛವಿ, ಅವ್ನು ನೋಡೋದಕ್ಕೆ ಶ್ಯಾಮಸುಂದರನಾಗಿದ್ದಾನೆ. ಆ ಬಣ್ಣ ಇದೆ ಅಂತ. ತರುಣಾವಸ್ಥೆ ಅಂದ್ರೆ ಯೌವನ ಇತ್ತು, ಮತ್ತೆ ವಿಶಾಲವಾದ ಕಣ್ಣುಗಳು, ಕೈಗಳು ಸುಂದರವಾಗಿತ್ತು, ಮತ್ತೆ ಮೊಣಕಾಲಿನ ತನಕ ಉದ್ದವಾಗಿತ್ತು. ಅಂದ್ರೆ ಆಗ ಉದ್ದುದ್ದ ಇದ್ರು ಅಂತ ಅರ್ಥ. ಸಿಂಹದ ಹಾಗೆ ಭುಜಗಳಿದ್ವು. ಅವನ ನೋಟ ಇದೆಯಲ್ಲ, ಅದು ಎಲ್ಲ ಜೀವಿಗಳ ಮನಸ್ಸನ್ನ ಮೋಹಿಸುವಂಥದ್ದು. ಅವನು 11,000 ವರ್ಷಗಳ ತನಕ ರಾಜ್ಯವನ್ನ ಆಳ್ತಾನೆ. ಆ ಸಮಯದ ಜನರ ಬಾಯಲ್ಲಿ ಕೇವಲ ರಾಮನ ನಾಮವೇ ಇತ್ತು. ಕೊನೆಯಲ್ಲಿ ತನ್ನ ಮತ್ತೆ ಸೋದರರ ಅಂಶರೂಪ ಎರಡೆರಡು ಮಕ್ಕಳ ಮೂಲಕ, ಅಂದ್ರೆ 8 ಪ್ರಕಾರದ ರಾಜವಂಶದ ಸ್ಥಾಪನೆ ಮಾಡಿ, ಅಂದ್ರೆ ಒಬ್ಬೊಬ್ಬರಿಗೆ ಎರಡೆರಡು ಮಕ್ಕಳಾಗುತ್ತೆ. ಸೊ 8 ಪ್ರಕಾರದ ರಾಜವಂಶದ ಸ್ಥಾಪನೆಯನ್ನ ಮಾಡಿ 4 ವರ್ಣದ ಪ್ರಜೆಗಳನ್ನ ಜೊತೆಯಲ್ಲಿ ಕರ್ಕೊಂಡು ದೇಹ ಸಹಿತ ಅವನು ಪರಂಧಾಮಕ್ಕೆ ಹೋಗ್ತಾನೆ. ಅಂದ್ರೆ ಅವನು ಸಾಯೋದಲ್ಲ, ಒಟ್ನಲ್ಲಿ ಈ ಒಂದು ಲೋಕವನ್ನ ಬಿಟ್ಟು ಅವನು ಪರಮಧಾಮಕ್ಕೆ ಹೊರಟೋಗ್ತಾನೆ. ಅಂದ್ರೆ ಅವನಿದ್ದಾಗ ಹೇಗಿತ್ತು, ಅವನಿದ್ದಾಗ ಏನೆಲ್ಲ ಮಾಡ್ದ ಅಂತ ಹೇಳಿ, ಕೊನೆಯಲ್ಲಿ ರಾಜವಂಶಗಳ ಸ್ಥಾಪನೆನೂ ಮಾಡಿ 4 ವರ್ಣದ ಪ್ರಜೆಗಳನ್ನ, ಅಂದ್ರೆ ಅವನು ಬಂದಾಗ ಯಾರ್ಯಾರನ್ನ ಕರ್ಕೊಂಡ್ ಬಂದಿರ್ತಾನೋ ಅವ್ರನ್ನೆಲ್ಲ ಮತ್ತೆ ವಾಪಸ್ ಅವನು ದೇಹ ಸಹಿತ ಅವನು ಕರ್ಕೊಂಡ್ ಪರಮಧಾಮಕ್ಕೆ ಹೊರಟೋದ. ಸಂಜಯ, ನೀನು ಮತ್ತೆ ನಿನ್ನ ಪುತ್ರನಿಗಿಂತ ಸರ್ವಶ್ರೇಷ್ಠನಾದ ಆ ರಾಮ ಕೂಡ ಇಲ್ಲಿ ಇರೋದಕ್ಕಾಗ್ಲಿಲ್ಲ ಅಂತಂದ್ಮೇಲೆ, ನೀನು ನಿನ್ನ ಮಗನಿಗೋಸ್ಕರ ಯಾಕೆ ಶೋಕ ಪಡ್ತಾ ಇದೀಯ? ಅಂತ ರಾಮನೇ ಇಲ್ಲಿ ಇರಕ್ಕಾಗ್ಲಿಲ್ಲ ಅಂದ್ಮೇಲೆ ನೀನ್ ಯಾಕೆ ಶೋಕ ಪಡ್ತೀಯ? ಅಂದ್ರೆ ಒಂದಲ್ಲ ಒಂದ್ ದಿವಸ ಎಲ್ರೂ ಹೋಗ್ಬೇಕಾಗಿರುವಂಥದ್ದೇ ಅನ್ನೋ ರೀತಿ ಅವನು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.